ನಾನು ವೆಂಗೇನಕೆರೆಯ ನಾರ್ತ್ ಭಾಗದಲ್ಲಿದ್ದೀನಿ. ಇವತ್ತು ಡಿವಿಡಿಂಗ್ ಪ್ರೋಸೆಸ್ ನಡೀತಾ ಇದೆ. ಇದು ಹಂತ ಹಂತದಲ್ಲಿ ಒಂದು ನಡೀತಾ ಇದೆ. ವೆಸ್ಟ್ ಭಾಗದಿಂದ ಈಸ್ಟ್ ಭಾಗದವರೆಗೂ ಡಿವಿಡಿಂಗ್ ಪ್ರೋಸೆಸ್ಸು ಪೂರ್ತಿ ಪ್ರಮಾಣದಲ್ಲಿ ನಡೀತಾ ಇದೆ. ಹೋಪ್ಫುಲಿ ನಂದು ವೀಕಲ್ಲಿ ಡಿವಿಡಿಂಗ್ ಪ್ರೋಸೆಸ್ಸು ನಡೆದ್ಮೇಲೆ ಅದಾದಮೇಲೆ ನಮ್ಮ ಡಿಶೀಲ್ಟಿಂಗ್ ಕಾರ್ಯ ಸ್ಟಾರ್ಟ್ ಆಗುತ್ತೆ. ನೋಡೋಣ ಅದನ್ನು ಹೇಗೆ ತಗೊಂಡೋಗ್ತಾರೆ ಅಂತ. ನಮ್ಮ ಹಗಲು ಕನಸಿನ ಕೆರೆನ ಮರಳಿ ವಾಪಸ್ ಪಡೆಯೋಕ್ಕೆ ಸುಮಾರು ವಾಲಂಟಿಯರ್ಸು ಮತ್ತು ಕೇರ್ ಪಂಪ್ ಜೊತೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮಸ್ಕಾರ, ನಾನು ಇವತ್ತು ನಾನು ವೆಂಗೇನಕೆರೆ ಉತ್ತರ ಭಾಗದಲ್ಲಿದ್ದೀನಿ. ನಾನು ಇದು 3ನೇ ಹಂತದ ಪ್ರಕ್ರಿಯೆ, ಅಂದರೆ ರಿವೈವಿಂಗಲ್ಲಿ ಲೇಕ್ ರಿವೈವಲ್ ಪ್ರಾಜೆಕ್ಟಲ್ಲಿ 3ನೇ ಹಂತದ ಪ್ರಕ್ರಿಯೆಯಲ್ಲಿದೆ. ಇವತ್ತು ಇದು ನೋಡ್ಬೋದಲ್ಲ, ಡಿವಿಡಿಂಗ್ ಮಾಡ್ತಾ ಇದ್ದಾರೆ. ಸೊ ಡಿವಿಡಿಂಗ್ ಪ್ರೋಸೆಸ್ ನಡೀತಾ ಇದೆ ಇಲ್ಲಿ. ಇದಾದ ನಂತರ 4ನೇ ಹಂತದ ಇದು ಡಿಶಿಲ್ಟಿಂಗ್ ಆಗುತ್ತೆ. ನೋಡ್ಬೋದು ಪೂರ್ತಿಯಾಗಿ ಆ ಕಡೆಯಿಂದ ಮಾಡ್ಕೊಬಾರ್ದು ಡಿವಿಡಿಂಗು. ಈ ಡಿವಿಡಿಂಗ್ ಮಾಡೋದ್ರಿಂದ ಈ ಮಳೆ ನೀರು ಏನಿದೆಯೋ, ಅದೇ ಕಂಟಾಮಿನೇಟೆಡ್ ನೀರು ಏನಿದೆಯೋ ಪೂರ್ತಿ ಪ್ರಮಾಣದಲ್ಲಿ ಆಚೆ ಹೊರಟೋಗುತ್ತೆ. ಫಸ್ಟು ಇದನ್ನು ಕಂಟಾಮಿನೇಟೆಡ್ ವಾಟರ್ ಪಂಪ್ಔಟ್ ಮಾಡಿದ್ರು, ಅದಾದಮೇಲೆ ಡ್ರೈನ್ ಔಟ್ ಮಾಡಿದ್ರು, ಅದಾದಮೇಲೆ ಡಿವಿಡಿಂಗ್ ಪ್ರೋಸೆಸ್ ಇವತ್ತು ನಡೀತಾ ಇದೆ. ಇಲ್ಲಿ ನೋಡ್ಬೋದು ಈ ವೀಡ್ಸ್ ಎಲ್ಲ ಏನಿದೆಯೋ ಅದೆಲ್ಲ ಒಂದು ಕಡೆ ಹಾಕಿ ಇದು ಮಾಡ್ತಾಯಿದ್ದಾರೆ. ಇದಾದಮೇಲೆ 4ನೇ ಹಂತದ ಪ್ರಕ್ರಿಯೆ ಅದು ಡಿಶಿಲ್ಟಿಂಗು. ಸೊ ಇದೆಲ್ಲ ವಾಟ್ರೆಲ್ಲ ಇದೆ, ಕಂಟಾಮಿನೇಟೆಡ್ ವಾಟ್ರೆಲ್ಲ ಆಚೆ ಹೋದ್ಮೇಲೆ ಪೂರ್ತಿ ಪ್ರಮಾಣದಲ್ಲಿ ಡಿಶಿಲ್ಟಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ಆ ಕಡೆಯಿಂದ ಪೂರ್ತಿ ನಮ್ಮ ವೆಸ್ಟ್ ಸೈಡ್ ವೆಂಗೇನಕೆರೆ ವೆಸ್ಟ್ ಭಾಗದಿಂದ ಈಸ್ಟ್ ಭಾಗದವರೆಗೂ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡು ಮೇಲ್ಗಡೆ ಮೇನ್ ಬಂಡಲ್ಲಿ ವೀಡ್ಸ್ ಎಲ್ಲ ತೆಗೆದಿದ್ದಾರೆ. ಇಲ್ಲಿ ನೋಡ್ಬೋದು ವೀಡ್ಸ್ ಎಲ್ಲ ತೆಗೆದು ಹಾಕಿದ್ದಾರೆ ಆಚೆ ಎಲ್ಲ. ಇದರಲ್ಲೂ ನೋಡ್ಬೋದು ವೀಡ್ಸ್ ಎಲ್ಲ ಆ ಕಡೆ ಬರ್ತಾ ಇದೆ ನೋಡಿ. ಇದು ಸೊ ಇಲ್ಲಿ ನೋಡ್ಬೋದು ಡಿಶಿಲ್ಟಿಂಗ್ ಅಂದರೆ ಇದು ಡಿವಿಡಿಂಗ್ ಆಗಿದೆ ಇಲ್ಲಿ. ಇದಾದ ನಂತರ ಡಿಶಿಲ್ಟಿಂಗ್ ಆಗುತ್ತೆ. ಈ ಏನಿದೆಯೋ ಕಂಟಾಮಿನೇಟೆಡ್ ಇದು ವಾಟ್ರೆಲ್ಲ ಹೋದ್ಮೇಲೆ ಡಿಶಿಲ್ಟಿಂಗ್ ಪ್ರೋಸೆಸ್ ನಡೆಯುತ್ತೆ. ಡಿವಿಡಿಂಗ್ ಆದಮೇಲೆ ಒಂದು ಕಡೆಯಿಂದ ಅಂದರೆ ವೆಂಗೇನಕೆರೆಯಿಂದ ವೆಸ್ಟ್ ಭಾಗದಿಂದ ಈಸ್ಟ್ ಭಾಗದವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳೋದಾದರೆ ನೋಡಿ, ಆ ವೀಡ್ಸ್ ಎಲ್ಲ ನೋಡಿ ಆ ಮೇನ್ ಬಂದು ಪಕ್ಕದಲ್ಲಿ ಹಾಕಿದ್ದಾರೆ. ಅದೆಲ್ಲ ಒಣಗೋದ್ಮೇಲೆ ಈ ಡಿಶಿಲ್ಟಿಂಗ್ ಪ್ರೋಸೆಸ್ ನಡೀತಲ್ಲ, ಅದ್ರ ಜೊತೆಗೆ ಅದನ್ನೆಲ್ಲ ಬೇರೆ ಕಡೆ ಸಾಗಿಸ್ತಾರೆ. ಸೊ ವೀಡ್ಸ್ ಎಲ್ಲ ನೋಡ್ಬೋದು ಎಲ್ಲ ಕಡೆ ಸ್ಟೋರ್ ಮಾಡಿದ್ದಾರೆ. ಅದಾದಮೇಲೆ ಡಿವಿಡಿಂಗ್ ಆದಮೇಲೆ ಅಂದರೆ ಶಿಲ್ಟ್ ತೆಗೆಯೋ ಪ್ರೋಸೆಸ್ಸಲ್ಲಿ ಅದನ್ನೆಲ್ಲ ಕ್ಲಿಯರ್ ಆಗುತ್ತೆ ಒಣಗಿದ ಮೇಲೆ. ಸೊ ಹೋಪ್ಫುಲಿ ಇನ್ನೊಂದು ತಿಂಗಳಲ್ಲಿ ಈ ಒಂದು ಡಿವಿಡಿಂಗ್ ಪ್ರೋಸೆಸ್ಸು ಮತ್ತು ಡಿಶಿಲ್ಟಿಂಗ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ಬೋದು. ಕಾತುರದಿಂದ ಕಾಯ್ತಾ ಇದ್ದೀವಿ. ವೆಂಗೇನಕೆರೆಯ ಒಂದು ರಿಜಿನೇಷನ್ ಆಗಿ ನಮ್ಮ ಹಗಲು ಕನಸಿನ ಕೆರೆನ ಮರಳಿ ವಾಪಸ್ ಪಡೆಯೋಕ್ಕೆ ಕಾತುರದಿಂದ ಕೇರ್ ಪಂಪ್ ಜನತೆ ಕಾಯ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು.